ಹಾದಿರಂಪ ಬೀದಿರಂಪವಾದ ಶಿರಸಿ ಡಿವೈಎಸ್ಪಿ ಹಾಗೂ ರಾಜಕಾರಣಿಯ ನಡುವಿನ ತಿಕ್ಕಾಟ. ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡ ವಸಂತ್ ನಾಯ್ಕ್ ನಡುವಿನ ಕಿತ್ತಾಟಕ್ಕೆ ಕಾರಣವೇನು? ನೂರಾರು ಜನರೆದುರೇ ವಸಂತ್ ನಾಯ್ಕ್ಗೆ ಚಿಟಕಿ ಹೊಡೆದು ಬೆರಳು ತೋರಿಸಿದ್ದ ಗೀತಾ ಪಾಟೀಲ್. ಈಗ ಗೀತಾ ಪಾಟೀಲ್ ವಿರುದ್ಧ ಪ್ರತಿಭಟನೆ ನಡೆಸಿ ವಸಂತ್ ನಾಯ್ಕ್ ಶಕ್ತಿ ಪ್ರದರ್ಶನ. ಎಸ್, ಒಬ್ಬರು ಪೊಲೀಸ್ ಅಧಿಕಾರಿಯಾಗಿದ್ರೆ ಇನ್ನೊಬ್ಬರು ರಾಜಕಾರಣಿ. ಇಬ್ಬರು ಕೂಡ ಜನಸೇವೆ ಮಾಡಬೇಕು ಅಂತಲೇ ತಮ್ಮ ತಮ್ಮ ಕ್ಷೇತ್ರಗಳನ್ನು ಆಯ್ದುಕೊಂಡವರು. ಹೀಗೆ ಜನಸೇವೆಯ ಮೂಲಕವೇ ಸುದ್ದಿಯಾಗಬೇಕಿದ್ದ ಈ ಇಬ್ಬರು ಇದೀಗ ತಮ್ಮೊಳಗಿನ ಕಿತ್ತಾಟ ಜಟಾಪಟಿಯ ಮೂಲಕ ಸುದ್ದಿಯಾಗ್ತಿದ್ದಾರೆ. ಸಮಾಜದ ಒಳತಿಗಾಗಿ ಹೋರಾಟ ನಡೆಸಬೇಕಿದ್ದ ಇವರು ತಮ್ಮ ವೈಯಕ್ತಿಕ ಜಗಳವನ್ನ ಹಾದಿರಂಪ ಬೀದಿರಂಪ ಮಾಡಿಕೊಳ್ಳುತ್ತಾ ಜನಸೇವೆಗಿಂತ ತಮಗೆ ಜಿದ್ದೇ ಮುಖ್ಯ ಅನ್ನೋದನ್ನ ತೋರಿಸಿಕೊಡ್ತಿದ್ದಾರೆ. ಹೌದು, ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ನಡುವಿನ ಜಗಳ ಇದೀಗ ಕ್ಷೇತ್ರದಲ್ಲಿ ಹಾದಿ ಬೀದಿಗೆ ಬಂದು ಬಿಟ್ಟಿದೆ. ಇವರಿಬ್ಬರ ನಡುವಿನ ಜಟಾಪಟಿ ಯಾವ ಮಟ್ಟಿಗೆ ತಲುಪಿದೆ ಅಂದರೆ, ನೂರಾರು ಸಾರ್ವಜನಿಕರ ಎದುರೇ ಡಿವೈಎಸ್ಪಿ ಗೀತಾ ಪಾಟೀಲ್ ವಸಂತ್ ನಾಯ್ಕ್ಗೆ ಚಿಟಕಿ ಹೊಡೆದು ಬೆರಳು ತೋರಿಸಿ ವಾರ್ ಮಾಡಿದ್ರೆ, ಇತ್ತ ವಸಂತ್ ನಾಯ್ಕ್ ನೂರಾರು ಜನರನ್ನ ಸೇರಿಸಿ ಗೀತಾ ಪಾಟೀಲ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ನೇರ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಕಾನಸೂರು ಶಾಲೆಯ ವಿದ್ಯಾರ್ಥಿ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಒಕ್ಕಲಿಗ ಸಮುದಾಯದವರು ಸಿದ್ದಾಪುರದಲ್ಲಿ ನಡೆಸಿದ್ದ ಪ್ರತಿಭಟನೆ ಇವರಿಬ್ಬರ ನಡುವಿನ ತಿಕ್ಕಾಟಕ್ಕೆ ವೇದಿಕೆಯಾಗಿತ್ತು. ಈ ಪ್ರತಿಭಟನೆಯ ವೇಳೆ ಡಿವೈಎಸ್ಪಿ ಗೀತಾ ಪಾಟೀಲ್ ಅಲ್ಲೇ ಇದ್ದ ವಸಂತ್ ನಾಯ್ಕ್ ಕಡೆ ತಿರುಗಿ ಚಿಟಿಕಿ ಹೊಡೆದು ಕೈ ಬೆರಳು ತೋರಿಸಿ ವಾರ್ ಮಾಡುತ್ತಿರುವ ದೃಶ್ಯ ಭಾರಿ ವೈರಲ್ ಆಗಿತ್ತು. ಅದಾದ ನಂತರ ನಿನ್ನೆ ಗೀತಾ ಪಾಟೀಲ್ ವಿರುದ್ಧ ವಸಂತ್ ನಾಯ್ಕ್ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಗೀತಾ ಪಾಟೀಲ್ ವಿರುದ್ಧ ಹಲವು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಕಮಲಾಕರ್ ಭಟ್ ಮೇಲಿನ ಕೊಲೆ ಆರೋಪದ ಪ್ರಕರಣವನ್ನ ಕೂಡ ಪ್ರಸ್ತಾಪಿಸಿರುವ ವಸಂತ್ ನಾಯ್ಕ್ ಈ ಕೊಲೆಗೆ ಡಿವೈಎಸ್ಪಿ ನೇರ ಕಾರಣ ಎಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮನ್ನ ಟಾರ್ಗೆಟ್ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇವರನ್ನ ತಕ್ಷಣವೇ ವರ್ಗಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಗೀತಾ ಪಾಟೀಲ್ ಅವರು ನನಗೆ ಕರೆಸಿ ಎದುರಿಸ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನೀವು ಪ್ರದೀಪ ರಾಜಿ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಎಫ್ಐಆರ್ ಮಾಡ್ತೀನಿ ಮತ್ತೆ ಹೇಳ್ತಾರೆ. ಸ್ಟೇಷನ್ಗೆ ಬಂದು ನೀವು ಏನಾದ್ರೂ ಉಲ್ಟಾ ಮಾತಾಡಿದ್ರೆ ನಿಮ್ಮ ಮೇಲೆ ನಾನು ಕೇಸ್ ಮಾಡ್ತೀನಿ, ಬೇಕಾದ್ರೆ ಸಿಸಿ ಕ್ಯಾಮ್ರಾ ಇದೆ ತೆಗೆದು ನೋಡಿ. ಯಾವುದೇ ತಪ್ಪು ಮಾಡದೇ ಇರುವಂತ ವ್ಯಕ್ತಿ, 2 ಜನ ಸಣ್ಣ ಮಕ್ಕಳು ಇದ್ದಾರೆ, ಅವ್ರ ಮನೆಗೆ ಅವರ ಸುಚಿತ್ರ ಮತ್ತು ಗಂಡ ಹೆಂಡತಿ ಅವರು ಜಗಳ, ಇವನು ಅಮಾಯಕನ ಕೊಲೆ ಮಾಡ್ತಾನೆ. ಯಾರು? ಕಮಲಾಕರ್ ಭಟ್ಟ ಮತ್ತು ರೌಡಿಗಳು ಬಂದು ಕೊಲೆ ಮಾಡ್ತಾರೆ. ಅದು ಕಾರಣ ಯಾರು ಅಂದ್ರೆ ಸಿದ್ದಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಗೀತಾ ಪಾಟೀಲ್ ಅವರೇ ನೇರ ಕಾರಣ. ಅದೇನೇ ಇಲ್ಲಿ, ವಸಂತ್ ನಾಯ್ಕ್ ಹಾಲಿ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ. ಅವರ ಪಕ್ಷದ ಶಾಸಕರೇ ಕ್ಷೇತ್ರದಲ್ಲಿದ್ದಾರೆ. ಹೀಗಿರುವಾಗ ಇಂತಹ ವಿಚಾರಗಳನ್ನ ಸೂಕ್ಷ್ಮವಾಗಿ ಬಗೆಹರಿಸಿಕೊಳ್ಳಲು ಅವಕಾಶವಿತ್ತು. ಮತ್ತೊಂದೆಡೆ ಡಿವೈಎಸ್ಪಿ ಕೂಡ ಇಂತಹ ಸಂಗತಿಗಳನ್ನ ಬಹಳ ಮೆಚುರಿಟಿಯಿಂದ ನಿಭಾಯಿಸಬೇಕಿತ್ತು. ಅದನ್ನ ಬಿಟ್ಟು ತಮ್ಮ ವೈಯಕ್ತಿಕ ವಿಚಾರವನ್ನ ಹೀಗೆ ಹಾದಿರಂಪ ಬೀದಿರಂಪ ಮಾಡಿಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಹೇಗೆ ಇರಬೇಕು ಎನ್ನುವುದು ಗೊತ್ತಿಲ್ವಾ ಎನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಸಿರ್ಸಿ ನ್ಯೂಸ್.